ಫೈರ್ ಕ್ಯಾಂಪ್ ಹೋದಂಗೆ ನಿಜವಾಗ್ಲೂ ಗ್ಯಾಸ್ ಫೈರ್ ತರ ಬರ್ತೈತೆ ಕಣ್ಲ. ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಶುಗರ್ ಕಟ್ ಫಿಟ್ನೆಸ್ ಚಾಲೆಂಜ್ ಡೇ 20. ಏನಪ್ಪಾ ಅಂದ್ರೆ ಈ ವರ್ಷದ ಇವತ್ತಿನ ಕೊನೆ ದಿನ ಎಲ್ಲಾ ಈ ವರ್ಷದ ನೆನಪುಗಳನ್ನ ಬಿಟ್ಬಿಟ್ಟು ಮುಂದಿನ ವರ್ಷಕ್ಕೆ ಕಾಲಿಕ್ತಾ ಇದೀವಿ. ಹಂಗೆ ಈ ವರ್ಷದ ಎಲ್ಲಾ ನೆನಪುಗಳನ್ನ ನೆನೆಸ್ಕೊಂಡ್ಬಿಟ್ಟು ಹಂಗೆ ಕಾಲೇಜ್ಗೆ ಹೋಗಿ ಇವತ್ತು ಕ್ಲಾಸ್ ಅಟೆಂಡ್ ಮಾಡಿ ಸಂಜೆ ಜಿಮ್ಗೆ ಹೋದೆ. ಜಿಮ್ಗೆ ಹೋಗಿ ನೋಡಿದ್ರೆ ಯಾರು ಬಂದಿರ್ಲಿಲ್ಲ. ಹಂಗೆ ಇವತ್ತು ನಮಗೆ ಬೈಸಪ್ಸ್ ವರ್ಕೌಟ್ ಇತ್ತು. ಅದಕ್ಕೋಸ್ಕರ ಒಂದ್ ಸ್ವಲ್ಪ ವಾರ್ಮ್ ಅಪ್ ಮಾಡ್ಕೊಂಡು ನಾವಿಬ್ರು ಕ್ಲೀನಾಗಿ ಬೈಸಪ್ಸ್ ವರ್ಕೌಟ್ ಮಾಡಿದ್ವಿ. ಇದು ಈ ವರ್ಷ ಮಾಡ್ತಿರೋ ಕೊನೆ ವರ್ಕೌಟ್ ಅಂತ ಹೇಳ್ಕೊಳಕ್ಕೆ ಒಂಥರ ಖುಷಿ ಮತ್ತೆ ಬೇಜಾರು ಆಗ್ತೈತೆ. ಸಡನ್ ಆಗಿ ನಮ್ಮ ಹುಡುಗರು ನ್ಯೂ ಇಯರ್ ಪ್ಲಾನ್ ಮಾಡಿದ್ರು ಅಂತ ನಾವೆಲ್ಲ ಸೇರ್ಕೊಂಡು ಮಂಚೆ ಬೆಲೆಗೆ ಅಂತ ಹೊರಟ್ವಿ. ಬೆಲೆಗೆ ಅಂತ ಹೋದ್ರೆ ನಮ್ಮ ರೆಗ್ಯುಲರ್ ಅಂಗಡಿ ಓಪನ್ ಇರಲಿ, ಅದಕ್ಕೋಸ್ಕರ ಬೇರೆ ಅಂಗಡಿಗೆ ಹೋಗ್ಬಿಟ್ಟು ಫ್ರೆಶ್ ಆಗಿ ತವಾ ಫ್ರೈ ಮಾಡಿಸ್ಕೊಂಡು ಹಂಗೆ ಎಗ್ ರೈಸ್ ಮಾಡ್ಕೊಂಡು ಹೊರಟ್ವಿ. ಸ್ವಲ್ಪ ಬಾಡಿ ತಂಪಾಗ್ಲಿ ಅಂತ ಎಳ್ನೀರು ಕೊಡ್ಬಿಟ್ಟು ಉಂಡೆ ಕೋಳಿ ತಂದೂರಿ ಚಿಕನ್ ಅಂತ ಮಾಡಿದ್ವಿ. ಹೋಸ್ಟ್ ಶಶಾಂಕ್ ಅವರು ಹೋಸ್ಟ್ ಮಾಡಿದ್ದಾರೆ ನಮಗೋಸ್ಕರ. ಶಶಾಂಕ್ ಅವ್ರಿಗೆ ಜೈ ಹೇಳ್ತಾ ಎಲ್ಲಾ ಸಾಮಗ್ರಿಗಳನ್ನು ನಿಂದು ಎಡಿಟ್ ಮಾಡಿಲ್ಲ ಕಣ ವಿಡಿಯೋಸು ಮಾಡ್ತಾ ಹಾಕ್ತೀನಿ ತಡಿ ಒಂದ್ ದಿವಸ. ನಾನು ಡಿಲೀಟೇ ಮಾಡಿಲ್ಲ, ಅವನು ಇಟ್ಕೊಂಡೇ ಇದ್ದೀನಿ. ರಿಪೋರ್ಟ್ ನೀನು 1000 ಅಕೌಂಟ್ ರಿಪೋರ್ಟ್ ಮಾಡೋ ನಿನ್ ವಿಡಿಯೋನ ಮತ್ತೆ ಹಾಕ್ತಾ ಇರ್ತೀನಿ ನಾನು. ಓಕೆ ಗಾಯ್ಸ್, ನೀನ್ ಸಾಮಾನ್ಯದ ಪೀಸ್ ಅಲ್ಲ, ನೀನು ಸಾಮಾನ್ಯದ ಪೀಸ್ ಅಲ್ಲ ನೀನು. ಇನ್ನು ಈ ಕಡೆ ಕಿಕ್ಲಸಿನ ಅಲ್ಲಿ ದಡಿಕ್ಕಿರೋದು ಅಲ್ಲಿ ದಡಿ ಮತ್ತೆ ಫೈರ್ ಕ್ಯಾಂಪ್ ಹೋದಂಗೆ ಈಗ ನೋಡಿ ಹೆಂಗ್ ಕಾಣ್ತಿದೆ. ಇಲ್ಲ ಹಂಗೆ ಹೇಳ್ಕೋಸಿನ. ಹಂಗೆ ಫುಲ್ ಪಾರ್ಟಿ ಮುಗಿಸ್ಕೊಂಡ್ಬಿಟ್ಟು ನಮ್ಮ ಫ್ರೆಂಡ್ ರೇಷ್ಮೆ ಗೂಡಿತ್ತು. ರೇಷ್ಮೆ ಗೂಡೆಲ್ಲ ಒಂದ್ ಕಡೆಯಿಂದ ನೋಡ್ಕೊಂಡ್ ಬಂದ್ವಿ. ಗೂಡ್ನ ನಾನು ಲೈಫ್ ಅಲ್ಲಿ ಒಂದ್ಸಲಿನ ಡೈರೆಕ್ಟ್ ಆಗಿ ನೋಡಿರ್ಲಿಲ್ಲ. ಒಂದ್ಸಲಿ ನೋಡ್ಬಿಟ್ಟು ತುಂಬಾ ಖುಷಿ ಆಯ್ತು. ಹಂಗೆ ರೇಷ್ಮೆ ಹುಳಗಳನ್ನ ಹಿಡ್ಕೊಂಡ್ಬಿಟ್ಟು ಹಂಗೆ ಫೀಲ್ ಮಾಡಿದೆ. ಒಂಥರ ಮುಲ ಅಂತಿದ್ವು. ಆಲ್ರೆಡಿ ಆಗ್ಲೇ ಟೈಮ್ ಆಗಿತ್ತು, ಮನೆಗೆ ಹೋಗಕ್ಕಾಗ್ಲಿಲ್ಲ. ಅದಕ್ಕೆ ಇಲ್ಲೇ ಒಂದ್ ಸ್ವಲ್ಪ ಮಲ್ಕೊಂಡು ಎದ್ಬಿಟ್ಟು ಬೆಳಗ್ಗೆ ಎದ್ಬಿಟ್ಟು ಡಾಯಿಗೆ ಒಂದ್ ಬಾಯಿ ಹೇಳ್ಬಿಟ್ಟು ಹಂಗೆ ಅಲ್ಲಿಂದ ಕ್ಲೀನಾಗಿ ಮನೆಗೆ ಬಂದ್ವಿ.